ಏನಾ? ಇಷ್ಟು ದಿವಸ ಎಲ್ಲರೂ ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ನಾನು ನಿಂಗೆ ಅವತ್ತೇ ಹೇಳಿದ್ದೆ ನಾನು ನಮ್ಮ ಅಪ್ಪನ ಮಗ ಅಂತ. ಇವಾಗ ಮಂಗಳ ಸ್ನಾನ ಆಗಿದೆ, ಮನೆಗೆ ಹೋಗಿ ಚಿಕ್ಕಮ್ಮನ ಸೀರೆ ಉಟ್ಕೊಂಡು ಬಳೆ ತಟ್ಕೋ, ಲಕ್ಷ್ಮೀವಾಗಿ ಕಾಣಿಸ್ತೀಯ. ಸರ್ ವಿದ್ಯಾಶಂಕರ್ ನೋಡಿದ್ರಾ? ಇಲ್ಲ ಎಲ್ಲೋದ್ನ ಅವನು? ಅಯ್ಯೋ ದೇವ್ರ, ಸರ್ ವಿದ್ಯಾಶಂಕರ್ ನೋಡಿದ್ರಾ ನೀವು? ಎಲ್ಲ ಹಾಳಾಗೋದ ಅವನು. ಶಿವ, ವಿದ್ಯಾಶಂಕರ್ನ ನೋಡಿದೇನಾ? ಎಲ್ಲೂ ಕಾಣಲಿಲ್ಲ. ಹೌದ ಇವನು? ನಮ್ಮ ಪುಣ್ಯ, ಗರ್ಭಗುಡಿಯಿಂದ ಆ ದೇವಿ ಹೊರಬಂದು ನಮಗೆ ದರ್ಶನ ಕೊಟ್ಟ ಹಾಗಾಯಿತು. ದೊಡ್ಡ ಮಾತು. ಇರಲಿ, ನಿಮ್ಮ ಆರೋಗ್ಯ ಹೇಗಿದೆ? ತಮ್ಮ ಆಶೀರ್ವಾದ. ನನ್ನ ಆಶೀರ್ವಾದ, ಆ ತಾಯಿ ಆಶೀರ್ವಾದ ಇರಲಿ. ತಾಯಿ ದರ್ಶನ ಮಾಡ್ಕೊಳ್ತೀನಿ. ಹಾಂ, ಈ ಬಡವನಿಂದ ಅಮ್ಮನವರಿಗೆ ಏನಾದರೂ ಚಿಕ್ಕಾಸಿನ ಸೇವೆ ಆಗಬೇಕಾದ್ರೆ ದಯಮಾಡಿ ತಿಳಿಸಿ. ಬಹಳ ಸಂತೋಷವಾಯಿತು ನೀವು ಬಂದಿದ್ದು. ಈ ದೇವಸ್ಥಾನದ ಆಡಳಿತಕ್ಕೆ ನಿಮ್ಮ ಸೇವೆ ಅಗತ್ಯ ಇದೆ. ಸುಬ್ರಹ್ಮಣ್ಯ, ತಾಯಿ ದರ್ಶನ ಮಾಡಿಸಿ. ಬನ್ನಿ. ಶೇಖರಿ, ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ? ಯಾವ ಕಾರಣಕ್ಕೂ ಸುಂದರಿನ ಎಲ್ಲೂ ಕಳಿಸ್ಬೇಡ. ಶೆಟ್ರು ನನ್ನ ಜೊತೆ ಇರೋದನ್ನ ನೋಡಿ ಸುಂದರಿ ಬಗ್ಗೆ ಅವ್ರಿಗೆ ವಿಷಯ ತಿಳಿಸ್ತೀನಿ. ಇವತ್ತೇ ಸುಂದರಿನ ಹೊಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹೇಳಿದ ಅರ್ಥ ಆಯ್ತಾ? ವಿದ್ಯಾ ಸಿಕ್ಕಿದ್ನಾ? ಸಿಗ್ಲಿಲ್ಲ. ಎಲ್ಲಿ ಹೋಗ್ತಾನೆ? ಸಿಗ್ತಾನೆ, ಹುಡುಕು ಸರಿಯಾಗಿ. ಇರೋ ಜಾಗ ಎಲ್ಲ ಹುಡುಗದು, ಎಲ್ಲೂ ಕಾಣ್ತಾ ಇಲ್ಲ ಅವನು. ನಿನ್ ದೃಷ್ಟಿ ನನಗೆ ಗೊತ್ತಿಲ್ವಾ? ಎದುರುಗಡೆ ಇರೋದಕ್ಕೆ ಕಾಣಲ್ಲ ನಿನಗೆ. ಸರಿಯಾಗಿ ಹುಡುಕು. ಅವ್ನು ಸಿಕ್ಕಿದ್ರೆ ಹೇಳು, ಹಾರ ನಾನೇ ತಂದಿದ್ದೀನಿ ಅಂತ. ಆಯ್ತು ಬಿಡಿ. ಮಂಗಳಾರತಿ ಸಮಯಕ್ಕೆ ಸುಂದರಿ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು. ಎಲ್ಲರೂ ಮುಂದೆ ನಾನು ಅವಳಿಗೆ ಹಾರ ಹಾಕ್ತೀನಿ. ಹಾಗಪ್ಪ ಏನೂ ಮಾಡೋಕ್ಕಾಗಲ್ಲ, ನಾನು ಮದುವೆ ಮಾಡಿಕೊಡ್ಲೇಬೇಕು. ಹೋಗು. ಇದು ನಿಮ್ಮ ಚಿಕ್ಕಮ್ಮನ ಪೆಟ್ಟಿಗೆ. 19 ವರ್ಷ ಆಯಿತು ನನ್ನ ಮದುವೆಯಾಗಿ. ಒಂದು ದಿವಸಕ್ಕೂ ಈ ಪೆಟ್ಟಿಗೆ ಮುಟ್ಟಿಲ್ಲ. ಪೆಟ್ಟಿಗೆ ಏನು, ಅವಳನ್ನು ನಾನು ಮುಟ್ಟಿಲ್ಲ. ಇನ್ನು ಅವಳ ಮನಸ್ಸು ಅದು ಅವಳ ಹತ್ರ ಇದ್ದರೆ ತಾನೇ. ಮನಸ್ಸಿಲ್ದವ್ರನ್ನ ಮದುವೆ ಆಗ್ಬಿಟ್ಟ ಕಣೋ ಈ ಜಗ್ಗಿ. ತೀರಾ ಕುತೂಹಲ ತಳಿಲಾರದೆ ಈ ಪೆಟ್ಟಿಗೆ ತೆಗೆದು ನೋಡಿದೆ. ಏನಿತ್ತು ಗೊತ್ತೇನೋ ಇದರಲ್ಲಿ? ಇದೇನು ಗೊತ್ತಾ? ಪತ್ರ. ನಿಮ್ಮ ಮನೆಯಲ್ಲಿ ನಿಮ್ಮೆಲ್ಲರ ಮಾನ ಉಳಿಸ್ಕೋಬೇಕು ಅಂತ ಇಟ್ಕೊಂಡಿದ್ದ ಜಮೀನ ಪತ್ರ.